ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮ್ಗೆ ಮಲ್ಟಿ ಗ್ರೇನ್ ದೋಸೆಯನ್ನ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಧಾನ್ಯಗಳನ್ನ ಯೂಸ್ ಮಾಡಿ ಮಾಡುವಂತಹ ಒಂದು ರೆಸಿಪಿ. ಈ ರೆಸಿಪಿ ವೆಯ್ಟ್ ಲಾಸ್ಗೆ ತುಂಬಾನೇ ಯೂಸ್ ಆಗುತ್ತೆ. ತುಂಬಾ ಸುಲಭ ಹಾಗೂ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ನೀವು ಒಂದು 3-4 ತಿಂದ್ರು ಕೂಡ ನಿಮ್ಗೇನು ವೆಯ್ಟ್ ಗೇನ್ ಆಗುತ್ತೆ ಅನ್ನೋದೇನಿಲ್ಲ, ಯಾಕಂದ್ರೆ ಅಷ್ಟು ಹೆಲ್ತಿ ರೆಸಿಪಿ. ಸೊ ಈಗ ಆಲ್ರೆಡಿ ನಾನು ಅರೌಂಡ್ 11 kg ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಲ್ಲ, ಸೊ ಹಾಗಾಗಿ ನಿಮ್ಗೂ ಕೂಡ ಅದನ್ನ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ 1 ಕಪ್ನಷ್ಟು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಅದೇ ಕಪ್ ಮೆಷರ್ಮೆಂಟಲ್ಲಿ 1/4 ಕಪ್ನಷ್ಟು ತೊಗರಿಬೇಳೆ, 1/4 ಕಪ್ನಷ್ಟು ಮಸೂರ್ ದಾಲ್, 1/4 ಕಪ್ನಷ್ಟು ಉದ್ದಿನಬೇಳೆ, ಆನಂತರ 1/4 ಕಪ್ನಷ್ಟು ಕಡಲೆಬೇಳೆ, ಅದಲ್ಲದೆ 1/4 ಕಪ್ನಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಕೂಡ ನೀವು ಬಳಸ್ಬೋದು. ನಂತರ 1/4 ಕಪ್ನಷ್ಟು ರಾಗಿ, ಅದಲ್ಲದೆ ಸ್ನೇಹಿತರೆ ಇಲ್ಲಿ 1/4 ಕಪ್ನಷ್ಟು ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಇದನ್ನು 2-3 ಬಾರಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿರುತ್ತೆ, ಹಾಗಾಗಿ ರಾಗಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿರುತ್ತೆ. ಚೆನ್ನಾಗಿ ತೊಳೆದು ಇದನ್ನು ಮಿನಿಮಮ್ ಅಂದರೂ 3 ಸತಿನಾದರೂ ವಾಶ್ ಮಾಡಿ ಸ್ನೇಹಿತರೆ, ಇಲ್ಲ ಅಂತ ಅಂದರೆ ಧೂಳು ಹಾಗಾಗೇ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ತೊಳೆದಿದ್ದಾಗಿದೆ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಮತ್ತೆ ನೀರನ್ನು ತುಂಬಿಸಿ ಮಿನಿಮಮ್ ಅಂದರೂ 5-6 ಗಂಟೆಗಳ ಕಾಲ ನೆನೆ ಇಡಬೇಕು, ಆಯಿತಾ. ಸೊ ಅದಕ್ಕೆ ಮೊದಲು ನಾನಿಲ್ಲಿ ಒಂದು 4-5 ಕೆಮ್ಮೆಣಸಿನ್ಕಾಯಿ ಹಾಕ್ತೀನಿ, ಯಾಕಪ್ಪ ಅಂದರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಮಿನಿಮಮ್ ಅಂದರೂ ಒಂದು 5 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಬಿಡೋಣ. ಈಗ 5 ಗಂಟೆಗಳ ಕಾಲ ಆಗಿದೆ, ಚೆನ್ನಾಗಿ ನೆಂದಿದೆ, ಆಯಿತಾ. ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಟೆಕ್ಸ್ಚರು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊ ನೆನಪಲ್ಲಿರಲಿ ಸ್ನೇಹಿತರೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ದೋಸೆ, ಮತ್ತು ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಈಗ ನೋಡಿ ಯಾವ ರೀತಿ ನೊರೆ ಬರೋ ರೀತಿ ನಾನು ರುಬ್ಬಿದ್ದೀನಿ ಅಂತ. ಈ ರೀತಿ ಆದ ನಂತರ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾವುದಾದ್ರೂ ಪಾತ್ರೆ, ದೊಡ್ಡ ಪಾತ್ರೆ ಇದ್ದರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೇ ರೀತಿ ಉಳಿದಿರುವಂತಹ ನೆನೆ ಇಟ್ಟಿರುವಂತಹ ಸಾಮಗ್ರಿಗಳೇನಿದೆ ಅದನ್ನೆಲ್ಲನೂ ನೀಟಾಗಿ ರುಬ್ಕೊಂಡು ಬಂದು ಇಟ್ಕೊಳ್ಳಿ. ನಂತರ ಇದಕ್ಕೆ ನಿಮ್ಮ ರುಚಿಗನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಇದನ್ನು ನೆನೆ ಇಟ್ಬಿಡಿ. ಈಗ ಸುಮಾರು ಒಂದು ಗಂಟೆ ಹಂಗೆ, ನೀವು ಮಧ್ಯಾಹ್ನ 1 ಗಂಟೆ ಹಂಗೆ ನೆನೆಸಿದ್ರೆ ಇದನ್ನು ಸಂಜೆ ಒಂದು 6 ಗಂಟೆ ಹಂಗೆ ರುಬ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಇದನ್ನು ಉಪಯೋಗಿಸ್ಕೋಬೋದು, ಆಯಿತಾ. ಸೊ ಈಗ ಬೆಳಗಿನ ಜಾವ ಆಗಿದೆ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಚೆನ್ನಾಗಿ ಉಬ್ಬಿದೆ, ನೋಡ್ತಾ ಇರ್ಬೋದು ಅಲ್ವಾ. ಸೊ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಕಲಸಿ, ಆಯಿತಾ. ಆ ನಂತರ ಈಗ ದೋಸೆ ಮಾಡೋಣ ಬನ್ನಿ. ಸೊ ಬನ್ನಿ, ಈಗ ಆಲ್ರೆಡಿ ನಾನು ದೋಸೆ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಎಸ್ ನೋಡಿ, ಈ ರೀತಿ ದೋಸೆಯನ್ನು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಸೂಪರ್ ಅಲ್ಲ. ಸೊ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿದಿರೋ ಅಂಥದ್ದನ್ನ ಹಾಕ್ಕೊಳ್ತೀನಿ. ಈಗ ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆ ಬೇಕಾದರೆ ಲಿಡ್ಡನ್ನು ಕ್ಲೋಸ್ ಮಾಡಿ, ಇಲ್ಲಪ್ಪ ಅಂತ ಅಂದರೂ ಕೂಡ ತೊಂದರೆ ಇಲ್ಲ. ಸೊ ಯೂಶ್ವಲಿ ಡಯಟ್ ಮಾಡೋರು ಇದಕ್ಕೆ ಬೆಣ್ಣೆಯನ್ನು ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ, ಮಕ್ಕಳಿದ್ದಾರೆ ಮನೇಲಿ ಅಂತ ಅಂದರೆ ತುಪ್ಪ ಯೂಸ್ ಮಾಡಿ. ತುಂಬಾ ಹೆಲ್ತಿಯಾದಂಥ ರೆಸಿಪಿ ಅಂತ ಹೇಳ್ಬೋದು. ಈಗ ನೋಡಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಈಗ ನೀಟಾಗಿ ಈ ರೀತಿ ತೆಗೆದುಬಿಟ್ಟು ಒಂದು ಸೈಡು ಈ ರೀತಿ ಮಗ್ಚು ಹಾಕ್ಕೊಳ್ಳಿ. ನೋಡಿ ಇದರಲ್ಲೇ ಈರುಳ್ಳಿ ಕ್ಯಾರೆಟ್ ಎಲ್ಲವೂ ಕೂಡ ಇದೆ. ಕಲ್ಲರ್ ನೋಡಿ ಯಾವ ರೀತಿ ಇದೆ ಅಂತ. ನಾವು ಇದಕ್ಕೇನು ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಏನಿಲ್ಲ, ಬಟ್ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೂಪರ್. ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಿ. ನೋಡಿದ್ರಿ ಅಲ್ವಾ, ಸಿಂಪಲ್ ಆ್ಯಂಡ್ ಈಸಿಯಾಗಿ ವೆಯ್ಟ್ ಲಾಸ್ ರೆಸಿಪಿಯನ್ನು ಯಾವ ರೀತಿ ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ಳೋದು ಅಂತ. ಹಾಗೆ ಇದು ಪ್ರೋಟೀನ್ ಭರಿತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ. ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಮಲ್ಟಿಗ್ರೇನ್ ಅಥವಾ ಮಲ್ಟಿ ದಾಲ್ಸ್ ದೋಸೆ ಸಿದ್ಧವಾಗಿದೆ. ಒಳಗಡೆ ಎಲ್ಲ ತರಕಾರಿಗಳಿದೆ, ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಟೇಸ್ಟ್ ಮಾಡೋಣ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ, ನಿಜವಾಗ್ಲೂ ಈ ಮಸಾಲೆ ದೋಸೆ ಬರುತ್ತೆ ನೋಡಿ, ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ. ವೆಯ್ಟ್ ಲಾಸ್ ಮಾಡೋರಿಗೆ ಸೂಪರ್ ರೆಸಿಪಿ, ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಇನ್ ಕೇಸ್ ನೀವೇನಾದ್ರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಾಯ್ನ್ ಆಗಬೇಕು ಅಂದರೆ ಅನು ಬ್ಲಾಗಿಂಗ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಈಗ ಆಲ್ರೆಡಿ ಸೀರೀಸ್ ನಡೀತಿದೆ, ನೀವು ಕೂಡ ಜಾಯ್ನ್ ಆಗ್ಬೋದು. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಏನೂ ಇಲ್ಲದೆ ಆರಾಮ್ಸೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ ಅನ್ನು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಪರ್ ಆಗಿ ಊಟ ಮಾಡ್ತಾ ವೆಯ್ಟ್ ಲಾಸ್ ಅನ್ನ ಮಾಡ್ಬೋದು. ಸೊ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಬಾಯ್.